everyone. Today we will learn what are structures and unions in C programming language. Structures ಅಂದರೆ ಏನು ಅಂತ ನೋಡೋಕ್ಕಿಂತ ಮೊದಲೇ ವಾಟ್ ಇಸ್ ದ ನೀಡ್ ಆಫ್ ದ ಸ್ಟ್ರಕ್ಚರ್ ಅಂತ ನೋಡೋಣ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟ್ರಕ್ಚರ್ಸ್ ಅಂತ. ಈಗ ನಾನು ಒಬ್ಬ ಸ್ಟೂಡೆಂಟನ್ನು ಮನಸ್ಸಿನಲ್ಲಿ ನೆನ್ಕೋತೀನಿ ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ ಅಂದ್ಕೂಡಲೇ ಏನು ನೆನಪಿಗೆ ಬರುತ್ತೆ? ಅವನು ಯಾವ ಕ್ಲಾಸ್ನಲ್ಲಿ ಓದ್ತಿದ್ದಾನೆ, ಅವ್ನ ಸೀಟ್ ನಂಬರ್ ಏನು, ಯಾವ ಕೋರ್ಸು, ಸೆಮಿಸ್ಟರು, ಪರ್ಸಂಟೇಜು ಇತ್ಯಾದಿಗಳೆಲ್ಲ ನೆನಪಿಗೆ ಬರುತ್ತೆ. ಅದೇ ರೀತಿ ಕಾರ್ ಅಂದ್ಕೊಂಡ್ರೆ ಯಾವ ಕಂಪನಿದು, ಏನು ಹೆಸರು, ಕಲರ್ ಯಾವುದು ಇತ್ಯಾದಿಗಳೆಲ್ಲ. ಸೊ ಈಗ ಇವುಗಳನ್ನು ನಾನು ಆಬ್ಜೆಕ್ಟ್ಸ್ ಅಂತ ಕರಿತೀವಿ ನಾವು ಇವ್ರನ್ನ. ಈ ಆಬ್ಜೆಕ್ಟ್ಗಳನ್ನು ಅವು ರಿಯಲ್ ವರ್ಲ್ಡಲ್ಲಿ ಹೇಗೆ ಎಕ್ಸಿಸ್ಟ್ ಆಗ್ತಾವೆಯೋ ಹಾಗೆಯೇ ನಾನು ಕಂಪ್ಯೂಟ್ರಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ ನನಗೆ ಸ್ಟ್ರಕ್ಚರ್ ಹೆಲ್ಪ್ ಆಗುತ್ತೆ. ಸ್ಟ್ರಕ್ಚರ್ಸ್ ಆರ್ ನೀಡೆಡ್ ಟು ರಿಪ್ರೆಸೆಂಟ್ ಅನ್ ಆಬ್ಜೆಕ್ಟ್ ಆ್ಯಸ್ ಇಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ರಿಯಲ್ ವರ್ಲ್ಡ್. ಮತ್ತೊಂದು ಏನಂದರೆ ವಿತ್ ಡಿಫರೆಂಟ್ ಟೈಪ್ಸ್ ಆಫ್ ಡೇಟಾ. ಇಲ್ಲಿ ಸೀಟ್ ನಂಬರು ಇಂಟೀಜರ್ ಇರ್ಬೋದು, ನೇಮ್ ಆ್ಯಂಡ್ ಕೋರ್ಸ್ ಸ್ಟ್ರಿಂಗ್ ಇರುತ್ತೆ, ಅದೇ ಥರ ಪರ್ಸೆಂಟೇಜು ಫ್ಲೋಟ್ ಇರುತ್ತೆ. ಅದೆಲ್ಲ ಬೇರೆ ಬೇರೆ ರೀತಿಯ ಡೇಟಾ ಟೈಪ್ಗಳನ್ನು ಒಂದು ಗ್ರೂಪ್ ಮಾಡಲಿಕ್ಕೆ ನನಗೆ ಸ್ಟ್ರಕ್ಚರ್ ಹೆಲ್ಪ್ ಆಗುತ್ತೆ. ಓಕೆ, ಹಾಗಿದ್ರೆ ಸ್ಟ್ರಕ್ಚರ್ ಅಂದರೆ ಏನು? ವಾಟ್ ಇಸ್ ಅ ಸ್ಟ್ರಕ್ಚರ್? ಸೊ ದಿಸ್ structure is a user defined data type which is a collection of heterogeneous type data. heterogeneous ಅಂದರೆ ಏನು ಅಂತ ನೋಡಿದ್ವಿ ನಾವು. ಬೇರೆ ಬೇರೆ ಡೇಟಾ ಟೈಪ್ಗಳನ್ನು ಒಂದೇ ಗ್ರೂಪ್ ಮಾಡೋದು ಅಂತ ಅರ್ಥ. ಯೂಸರ್ ಡಿಫೈನ್ಡ್ ಯಾಕೆ? ಯೂಸರ್ ಡಿಫೈನ್ಡ್ ಅಂದರೆ ನಾನು ಅಥವಾ ಪ್ರೋಗ್ರಾಮರ್ ಕ್ಯಾನ್ ಕ್ರಿಯೇಟ್ ಅ ಸ್ಟ್ರಕ್ಚರ್ ಆಫ್ ಹಿಸ್ ಓನ್ ಅಥವಾ ಆಫ್ ಹರ್ ಓನ್. ಹೇಗೆ? ಅವನು ಸ್ಟೂಡೆಂಟ್ ಸ್ಟ್ರಕ್ಚರ್ ಅಂತ ಮಾಡಿಬಿಟ್ರೆ ಅದು ಸ್ಟೂಡೆಂಟ್ ಟೈಪ್ ಆಗುತ್ತೆ. ಅದೇ ಥರ ಕಾರ್ ಸ್ಟ್ರಕ್ಚರ್ ಮಾಡಿದರೆ ಕಾರ್ ಟೈಪ್ ಆಗುತ್ತೆ. ಆಮೇಲೆ ಅವನು ಸ್ಟೂಡೆಂಟ್ ವೇರಿಯೇಬಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಹೇಗೆ ಇಂಟ್, ಫ್ಲೋಟ್ ಡೇಟಾ ಟೈಪ್ಗಳಿವೆಯೋ ಹಾಗೆ ಸ್ಟೂಡೆಂಟನ್ನು ಒಂದು ಡೇಟಾ ಟೈಪ್ ಮಾಡ್ಬೋದು. ಏನನ್ನು ಯೂಸ್ ಮಾಡಿ? ಸ್ಟ್ರಕ್ಚರ್ನ ಯೂಸ್ ಮಾಡಿ. ಸೊ ಅದಕ್ಕೆ ಅದನ್ನು ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂತ ಕರೀತಾರೆ. ಆ್ಯಂಡ್ ಇಟ್ಸ್ ಸೇವ್ಡ್ ಇನ್ ಅ ಬ್ಲಾಕ್ ಆಫ್ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ಸ್. ನಮಗೆ ಅರೇ ಗೊತ್ತಿದೆ. ಅರೇಯಲ್ಲಿ ಕೂಡ ನಾವು ಒಂದು ಬ್ಲಾಕು, ಅದರಲ್ಲಿ ಕಂಟಿನ್ಯೂಸ್ ಮೆಮರಿ ಲೊಕೇಶನ್ಸ್ ನೋಡ್ತೀವಿ. ಬಟ್ ಇಲ್ಲೂ ಕೂಡ ಹಾಗೆಯೇ ಸ್ಟ್ರಕ್ಚರ್ನಲ್ಲಿ ಕೂಡ ನಾವು ಒಂದು ಎಕ್ಸಾಂಪಲ್ ತಗೋತೀನಿ ಈಗ. ಸೊ ದಿಸ್ ಇಸ್ ಎನ್ ಅರೇ. ಇದು ಕಂಟಿನ್ಯೂಸ್ ಮೆಮರಿ ಬ್ಲಾಕನ್ನು, ಮೆಮರಿ ಲೊಕೇಶನ್ಸನ್ನು ಯೂಸ್ ಮಾಡುತ್ತೆ. ಬಟ್ ಇಟ್ ಸೇವ್ಸ್ ಹೋಮೋಜೀನಿಯಸ್ ಟೈಪ್ ಆಫ್ ಡೇಟಾ, ವೆರ್ ಆಸ್ ಅ ಸ್ಟ್ರಕ್ಚರ್ ಇಸ್ ಆಲ್ಸೋ continuous memory uses continuous memory locations but saves different types of data. Okay, then ಹಾಗಿದ್ರೆ ನಾವು ನಮ್ಮ ಪ್ರೋಗ್ರಾಮಲ್ಲಿ ಸ್ಟ್ರಕ್ಚರನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸ್ಟ್ರಕ್ಚರ್ ಇಸ್ ಡಿಫೈನ್ಡ್ ಯೂಸಿಂಗ್ ಅ ಸ್ಟ್ರಕ್ಟ್ ಕೀವರ್ಡ್. ಸಿ ಪ್ರೋಗ್ರಾಮಲ್ಲಿ ಸ್ಟ್ರಕ್ಟ್ ಕೀವರ್ಡನ್ನು ಯೂಸ್ ಮಾಡಿ ನಾವು ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ತೀವಿ. ಆ್ಯಂಡ್ ನಾರ್ಮಲಿ ಇಟ್ ಇಸ್ ಡಿಫೈನ್ಡ್ ಇನ್ ದ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಎಟ್ ದ ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್. ನಾರ್ಮಲಿ ನೀವು ಮೇನ್ ಪ್ರೋಗ್ರಾಮ್ ಒಳಗೂ, ಮೇನ್ ಫಂಕ್ಷನ್ ಒಳಗೂ ಮಾಡ್ಕೋಬೋದು. ಬಟ್ ನಾರ್ಮಲಿ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಅವೈಲೇಬಲ್ ಫಾರ್ ಆಲ್ ದ ಫಂಕ್ಷನ್ಸ್, ಅದನ್ನು ನಾವು ಮೇನ್ ಫಂಕ್ಷನ್ ಮತ್ತು ಉಳಿದೆಲ್ಲ ಫಂಕ್ಷನ್ಗಿಂತ ಮೇಲ್ಗಡೆಗೆ ಡಿಫೈನ್ ಮಾಡ್ತೀವಿ. ಓಕೆ, ಹಾಗಿದ್ರೆ ಸಿಂಟ್ಯಾಕ್ಸ್ ಏನು? ಓಕೆ, ಜನರಲ್ ಸಿಂಟ್ಯಾಕ್ಸ್ ಏನು? ಸ್ಟ್ರಕ್ಟ್ ಕೀವರ್ಡ್, ಓಕೆ, ಆ್ಯಂಡ್ ಸ್ಟ್ರಕ್ಚರ್ ನೇಮ್. ಆ್ಯಂಡ್ ದೆನ್ ಇವುಗಳನ್ನು ನಾವು ಏನೇನು ನಾವು ಆ ಸ್ಟ್ರಕ್ಚರ್ ಒಳಗೆ ಇರಬೇಕು ಅಂತ ಅನ್ಕೋತೀವೋ ಅವನ್ನ ಸ್ಟ್ರಕ್ಚರ್ ಮೆಂಬರ್ಸ್ ಅಂತ ಕರಿತೀವಿ. ಅದನ್ನು ಒನ್ ಬೈ ಒನ್ ನೀವು ಲಿಸ್ಟ್ ಮಾಡ್ತಾ ಹೋಗ್ತೀರಾ. ಡೇಟಾ ಟೈಪ್ ಬರೀತೀರಾ, ವೇರಿಯೇಬಲ್ ನೇಮ್, ಡೇಟಾ ಟೈಪ್ ವೇರಿಯೇಬಲ್, ಮೆಂಬರ್ಸ್ ನೇಮ್ಗಳು ಅಂತ ಕರೀತಾರೆ ಅದನ್ನು. ಈ ಡೇಟಾ ಟೈಪ್ಗಳು ಎಲ್ಲ ದೀಸ್ ಆರ್ ಆಲ್ ಫಂಡಮೆಂಟಲ್ ಡೇಟಾ ಟೈಪ್ಸ್. ಓಕೆ, ಮೇ ಬಿ ಸಮ್ಟೈಮ್ಸ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಕೂಡ ಆಗಿರ್ಬೋದು. ನಾರ್ಮಲಿ ದೀಸ್ ಆರ್ ಇಂಟ್, ಫ್ಲೋಟ್, ಕ್ಯಾರೆಕ್ಟರ್, ಡಬಲ್ ಆ ಡೇಟಾ ಟೈಪ್ಗಳಾಗಿರ್ತವೆ. ಸಮ್ಟೈಮ್ಸ್ ಇಟ್ ಮೇ ಬಿ ಅ ಸ್ಟ್ರಕ್ಚರ್ ಡೇಟಾ ಟೈಪ್ ಆಲ್ಸೋ. ಮತ್ತು ಸ್ಟ್ರಕ್ಚರ್ ನೇಮ್ ಮತ್ತು ವೇರಿಯೇಬಲ್ ನೇಮ್ಗಳು ದೀಸ್ ಆರ್ ಆಲ್ ವ್ಯಾಲಿಡ್ ಐಡೆಂಟಿಫೈಯರ್ಸ್. ಯು ನೋ ವಾಟ್ ಆರ್ ದ ರೂಲ್ಸ್ ಫಾರ್ ವ್ಯಾಲಿಡ್ ಐಡೆಂಟಿಫೈಯರ್ಸ್. ಅದನ್ನು ನೀವು ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸಿ ನೋಟ್ ದ ಕೀವರ್ಡ್ ಇಯರ್, ಸ್ಟ್ರಕ್ಚರ್ ಕೀವರ್ಡ್. ಯು ಆಲ್ಸೋ ನೋಟ್ ಅ ಸೆಮಿಕಾಲನ್ ಎಟ್ ದ ಎಂಡ್. ಸ್ಟ್ರಕ್ಚರ್ ಡಿಫೈನ್ ಮಾಡಿ ಆದಮೇಲೆ ಒಂದು ಸೆಮಿಕಾಲನ್ ಹಾಕಬೇಕು. ಓಕೆ, ಮತ್ತು ಇವುಗಳನ್ನು ನಾವು ಸ್ಟ್ರಕ್ಚರ್ ಮೆಂಬರ್ಸ್ ಅಂತ ಕರಿತೀವಿ. ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ನಾವು ವಿಲ್ ಸಿ ಎನ್ ಎಕ್ಸಾಂಪಲ್ ಆಫ್ ಅ ಸ್ಟ್ರಕ್ಚರ್. ಸಿ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಅ ಸ್ಟೂಡೆಂಟ್ ಸ್ಟ್ರಕ್ಚರ್. ನಾನು ನನಗೇನು ಬೇಕೋ ಅದಷ್ಟನ್ನು ಇದರಲ್ಲಿ ಹಾಕಿದ್ದೀನಿ. ಅದೇ ಥರ ನೀವುಗಳು ಕೂಡ ನಿಮಗೆ ಯಾವ ಪ್ರಾಪರ್ಟೀಸನ್ನು ಹಾಕ್ಕೋಬೇಕು, ಯಾವ ಅಟ್ರಿಬ್ಯೂಟ್ ಸ್ಟೂಡೆಂಟಿಂದು ಇಲ್ಲಿ ಹಾಕ್ಕೋಬೇಕು ಅನಿಸುತ್ತೋ, ಫೋನ್ ನಂಬರ್ ಆ್ಯಡ್ ಮಾಡ್ಕೋಬೋದು, ಮೇಲ್ ಐ ಡಿ ಆ್ಯಡ್ ಮಾಡ್ಕೋಬೋದು, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಸ್ಟ್ರಕ್ಚರನ್ನು ನಾನಿಲ್ಲಿ ಡಿಫೈನ್ ಮಾಡಿದ್ದೀನಿ ವಿತ್ 4 ಮೆಂಬರ್ಸ್. ಅದೇ ಥರ ಕಾರ್ ಸ್ಟ್ರಕ್ಚರನ್ನು ನಾನು ಡಿಫೈನ್ ಮಾಡ್ತೀನಿ ವಿತ್ ಸೋ ಮೆನಿ ಮೆಂಬರ್ಸ್. ದೀಸ್ ಆರ್ ಎಕ್ಸಾಂಪಲ್ಸ್. ಈ ಕಾರ್ ಮತ್ತು ಸ್ಟೂಡೆಂಟ್ ಅಂತ ಹೆಸರಿದೆಯಲ್ಲ, ಅವುಗಳನ್ನು ಸ್ಟ್ರಕ್ಚರ್ ಟ್ಯಾಗ್ ಅಂತ ಕೂಡ ಕರೀತಾರೆ. ವಿ ಕ್ಯಾನ್ ಕಾಲ್ ದಮ್ ಆಸ್ ಸ್ಟ್ರಕ್ಚರ್ ಟ್ಯಾಗ್ಸ್ ಆಲ್ಸೋ. ಓಕೆ, ಇಷ್ಟು ಆದಮೇಲೆ
ಸ್ಟ್ರಕ್ಚರ್ ವೇರಿಯೇಬಲ್ ಹೇಗೆ ಡಿಫೈನ್ ಮಾಡೋದು ಹಾಗಾದರೆ? ಈಗ ಇಲ್ಲಿ ನಾವು ಸ್ಟ್ರಕ್ಚರನ್ನು ಡಿಫೈನ್ ಮಾಡಿದ್ವಿ ಅಷ್ಟೇ, 2 ಸ್ಟ್ರಕ್ಚರ್ ಇದೆ. ಆದರೆ ಇಲ್ಲಿ ಈಗ ನನಗೆ ಯಾವ ಡೇಟಾವನ್ನು ಸ್ಟೋರ್ ಮಾಡಲಿಕ್ಕೆ ಆಗಲ್ಲ. ಸ್ಟೋರ್ ಮಾಡಬೇಕು ಅಂತಂದರೆ ನಾನು ಅವುಗಳ ವೇರಿಯೇಬಲ್ಗಳನ್ನು ಡಿಕ್ಲೇರ್ ಮಾಡಬೇಕು. ವೇರಿಯೇಬಲ್ ಆಫ್ ಸ್ಟೂಡೆಂಟ್ ಟೈಪ್, ವೇರಿಯೇಬಲ್ ಆಫ್ ಕಾರ್ ಟೈಪ್ ಮಾಡಬೇಕು. ಹಾಗಿದ್ರೆ ಅದನ್ನು ಹೇಗೆ ಮಾಡೋದು? ಡಿಕ್ಲೇರಿಂಗ್ ಸ್ಟ್ರಕ್ಚರ್ ವೇರಿಯೇಬಲ್ಸ್. Again we use struct keyword, okay, and see this is a general syntax. Struct keyword, structure type ಅಂದರೆ ಅದು ಆ್ಯಕ್ಚುಲಿ ಸ್ಟ್ರಕ್ಚರ್ ನೇಮ್ ಇಲ್ಲಿ ಸ್ಟೂಡೆಂಟ್, ಕಾರ್ ಆ ಥರ. ಆಮೇಲೆ ನಾರ್ಮಲ್ ವೇರಿಯೇಬಲ್ಗಳ ಥರ ನೀವು ವೇರಿಯೇಬಲ್ 1 ವೇರಿಯೇಬಲ್ 2 ಆ ಥರ ಲಿಸ್ಟ್ ಮಾಡಿಕೊಂಡು ಹೋಗ್ಬೋದು. ದಿಸ್ ಇಸ್ ದ ಮೋಸ್ಟ್ ಜನರಲ್ ಸಿಂಟ್ಯಾಕ್ಸ್ ಆಫ್ ಡಿಕ್ಲೇರಿಂಗ್ ದ ಸ್ಟ್ರಕ್ಚರ್ ವೇರಿಯೇಬಲ್. ಓಕೆ, ಇದರಲ್ಲೂ ಕೂಡ ದರ್ ಆರ್ 3 ಮೆಥಡ್ಸ್. ನಮಗೆ ಏನೇನೆಲ್ಲ, ಒಂದು ಮೆಥಡಲ್ಲಿ ನಾನು ಮಾಡ್ತೀನಿ, ಇದನ್ನು ಗ್ಲೋಬಲ್ ಡಿಕ್ಲರೇಷನ್ ಅಂತ ಮಾಡಿಕೊಂಡು ಸ್ಟ್ರಕ್ಚರನ್ನು, ಆಮೇಲೆ ಮೇನ್ ಫಂಕ್ಷನ್ ಒಳಗಡೆಗೆ ನಾನು S1 ಆ್ಯಂಡ್ S2 ಆರ್ ದ ಸ್ಟೂಡೆಂಟ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ತೀನಿ. ಸೊ ದಿಸ್ ಇಸ್ ಸ್ಟ್ರಕ್ಟ್ ಕೀವರ್ಡ್, ಸ್ಟೂಡೆಂಟ್ ಟೈಪ್ ಆ್ಯಂಡ್ ವೇರಿಯೇಬಲ್ ನೇಮ್ಸ್. S1 ಆ್ಯಂಡ್ S2 ಆರ್ 2 ಸ್ಟ್ರಕ್ಚರ್ ಸ್ಟೂಡೆಂಟ್ ವೇರಿಯೇಬಲ್ಸ್. ಇದು ಒಂದು ಮೆಥಡ್. ಆದರೆ ಸೆಕೆಂಡ್ ಮೆಥಡಲ್ಲಿ ಇನ್ಸ್ಟೆಡ್ ಆಫ್ ಡೂಯಿಂಗ್ ಇಟ್ ಇನ್ ದ ಮೇನ್ ಫಂಕ್ಷನ್ ಒಳಗಡೆ ಮಾಡ್ದೇ ಈ ವೇರಿಯೇಬಲ್ ಡಿಕ್ಲರೇಷನನ್ನು ನಾನು ಜಸ್ಟ್ ಡೆಫಿನೇಷನ್ ಎಂಡಿಗೆ ಮಾಡಿ ಆಮೇಲೆ ಸೆಮಿಕಾಲನ್ ಹಾಕ್ತೀನಿ. ದಟ್ಸ್ ಸೆಕೆಂಡ್ ಮೆಥಡ್. ಸಿ ದಟ್ಸ್ ಒನ್ ಮೋರ್ ಮೆಥಡ್ ಆಲ್ಸೋ. ಏನದು ಅಂದರೆ, ನಾನಿಲ್ಲಿ ನನಗೆ S1 S2 ಎರಡೇ ಸಾಕು ಅಂತ ಇಟ್ಕೊಳ್ಳೋಣ. ನನ್ನ ಪ್ರೋಗ್ರಾಮಲ್ಲಿ 2 ಸ್ಟೂಡೆಂಟ್ ಡೀಟೇಲ್ಸ್ ಸಾಕು ನನಗೆ ಅಂತಂದರೆ ಆವಾಗ ನನಗೆ ಸ್ಟ್ರಕ್ಚರ್ ನೇಮ್ ಅವಶ್ಯಕತೆ ಇಲ್ಲ. ಸ್ಟ್ರಕ್ಚರ್ ನೇಮ್ ಯಾಕೆ ಯೂಸ್ ಆಗ್ತದೆ ಅಂದರೆ, ಎನಿ ಟೈಮ್ ನಾನು ಆ ನಾನು ವೇರಿಯೇಬಲ್ಗಳನ್ನು ಡಿಕ್ಲೇರ್ ಮಾಡಬೇಕು ಅಂದರೆ ಮಾತ್ರ ನನಗೆ ನೇಮ್ ಯೂಸ್ ಆಗ್ತದೆ. ನಂಗೆ ಬೇಕಿಲ್ಲ ಅಂತ ಆದರೆ ಐ ನೀಡ್ ನಾಟ್ ಹ್ಯಾವ್ ಟು ಗೋ ಫಾರ್ ಸ್ಟ್ರಕ್ಚರ್ ಟ್ಯಾಗ್, ಡೈರೆಕ್ಟ್ಲಿ ಐ ಕ್ಯಾನ್ ಡಿಕ್ಲೇರ್ ದ ವೇರಿಯೇಬಲ್ಸ್. ಓಕೆ, S1 ಆ್ಯಂಡ್ S2 ಆರ್ ಸ್ಟ್ರಕ್ಚರ್ ವೇರಿಯೇಬಲ್ಸ್ ಇಯರ್. ಗೊತ್ತಾಯ್ತಲ್ಲ? ಹೀಗೆ ವೇರಿಯೇಬಲ್ಗಳನ್ನು ನಾವು ಡಿಕ್ಲೇರ್ ಮಾಡ್ತೀವಿ. ಆಯಿತು, ವೇರಿಯೇಬಲ್ಗಳನ್ನು ಡಿಕ್ಲೇರ್ ಮಾಡಿದ್ವಿ. ಈಗ ಈಚ್ ಮೆಂಬರ್ಸನ್ನು ಆ್ಯಕ್ಸೆಸ್ ಮಾಡೋದು ಹೇಗೆ? ಒಂದು ಸ್ಟ್ರಕ್ಚರ್ ಒಳಗೆ ಪ್ರತಿ ಮೆಂಬರನ್ನು ನಾನು ಹೇಗೆ ಆ್ಯಕ್ಸೆಸ್ ಮಾಡ್ತೀನಿ? ಓಕೆ, ಸ್ಟ್ರಕ್ಚರ್ ಮೆಂಬರ್ಸ್ ಆರ್ ಆ್ಯಕ್ಸೆಸ್ಡ್ ಯೂಸಿಂಗ್ ಪೀರಿಯಡ್ ಆಪರೇಟರ್, ಡಾಟ್ ಆಪರೇಟರ್. ಓಕೆ, ಹೀಗೆ ಜನರಲ್ ಸಿಂಟ್ಯಾಕ್ಸ್ ಏನು? ಸ್ಟ್ರಕ್ಚರ್ ವೇರಿಯೇಬಲ್ ನೇಮ್ S1 ಡಾಟ್ ಮೆಂಬರ್ ನೇಮ್, S1 ಡಾಟ್ ನೇಮ್, S1 ಡಾಟ್ ಪರ್ಸೆಂಟೇಜ್, ಆ ಥರ. ಎಕ್ಸಾಂಪಲ್ಸ್ಗಳು ನೋಡೋಣ. ಎಕ್ಸಾಂಪಲ್ ಸರ್, ಸಿ S1 ಡಾಟ್ ರೋಲ್ ನಂಬರ್. ಇದನ್ನು ನಾನೀಗ ನಾರ್ಮಲ್ ವೇರಿಯೇಬಲ್ ಥರ ಟ್ರೀಟ್ ಮಾಡ್ಬೋದು. S1 ಡಾಟ್ ರೋಲ್ ನಂಬರ್ ಇಸ್ 111 ಅಂತ ಯೂಸ್ ಮಾಡ್ಬೋದು. ಅಥವಾ ಯಾವುದೋ ಒಂದು ಇಫ್ ಸ್ಟೇಟ್ಮೆಂಟಲ್ಲಿ ನಾನು ಯೂಸ್ ಮಾಡ್ಬೋದು, S2 ಡಾಟ್ ಪರ್ಸೆಂಟೇಜ್ ಇಸ್ ಗ್ರೇಟರ್ ದೆನ್ 80 ಫಸ್ಟ್ ಕ್ಲಾಸ್, ಆ ಥರದ್ದೆಲ್ಲ. ಅದೇ ಥರ ಸ್ಕ್ಯಾನ್ ಎಫಲ್ಲೂ ಕೂಡ ನಾವು ಡೈರೆಕ್ಟ್ ನಾರ್ಮಲ್ ವೇರಿಯೇಬಲ್ಗಳನ್ನು ಹೆಂಗೆ ಯೂಸ್ ಮಾಡ್ತೀವೋ ಹಾಗೆ ಯೂಸ್ ಮಾಡ್ಬೋದು. ಪ್ರಿಂಟ್ ಎಫಲ್ಲಿ ಕೂಡ ನಾನು ಅದನ್ನು S1 is ಸ್ಟ್ರಕ್ಚರ್ ನೇಮ್, ವೇರಿಯೇಬಲ್ ಸ್ಟ್ರಕ್ಚರ್ ವೇರಿಯೇಬಲ್ ನೇಮ್ ಆ್ಯಂಡ್ ಡಾಟ್ ಆಪರೇಟರ್ ದೆನ್ ಮೆಂಬರ್ ನೇಮ್. ಈ ಥರ ನಾವು ಸ್ಟ್ರಕ್ಚರ್ ಮೆಂಬರ್ಸನ್ನು ಆ್ಯಕ್ಸೆಸ್ ಮಾಡ್ತೀವಿ. ಓಕೆ, ಇಷ್ಟಾದಮೇಲೆ ಈಗ ಯೂಶ್ವಲಿ ವೇರಿಯೇಬಲ್ಸ್ಗಳನ್ನು ಡಿಕ್ಲೇರ್ ಮಾಡಿದ್ಮೇಲೆ ನಾರ್ಮಲಿ ನಾವು ಇನಿಷಿಯಲೈಸ್ ಮಾಡ್ತೀವಿ. ಹಾಗಿದ್ರೆ ಸ್ಟ್ರಕ್ಚರ್ ಮೆಂಬರ್ಸನ್ನು ಹೇಗೆ ಇನಿಷಿಯಲೈಸ್ ಮಾಡೋದು ಅಂತ ನೋಡೋಣ. ಸ್ಟ್ರಕ್ಚರ್ ಮೆಂಬರ್ಸ್ ಆರ್ ಇನಿಷಿಯಲೈಸ್ಡ್ ಎಟ್ ದ ಟೈಮ್ ಆಫ್ ಡಿಕ್ಲರೇಷನ್ ಇಟ್ ಸೆಲ್ಫ್. ಉಳಿದಿದ್ದೆಲ್ಲ ವೇರಿಯೇಬಲ್ ಥರನೇ ಎಟ್ ದ ಟೈಮ್ ಆಫ್ ಡಿಕ್ಲರೇಷನ್. ಸಿ ದಿಸ್, ಡಿಕ್ಲೇರ್ ಮಾಡಿದ್ವಿ. ಓಕೆ, ಒಂದು ಸ್ಟ್ರಕ್ಚರ್ನ ಡಿಕ್ಲೇರ್ ಮಾಡಿದೆ, ವೇರಿಯೇಬಲ್ ನೇಮನ್ನು ಇಟ್ಟೆ, ಆ್ಯಂಡ್ ದೆನ್ ಕಾಮಾ ಸಪ್ರೇಟೆಡ್ ಲಿಸ್ಟ್ ಆಫ್ ವ್ಯಾಲ್ಯೂಸ್. ಈ ಎಲ್ಲದಕ್ಕೆ ಮ್ಯಾಚ್ ಆಗುವಂಥ ವ್ಯಾಲ್ಯೂಗಳನ್ನು ಇಲ್ಲಿ ನಾನು ಬರಿತಾ ಹೋಗಬೇಕು. ಇದು ನಾನು ಮೇನ್ ಫಂಕ್ಷನಿನ ಹೊರಗಡೆ ಮಾಡೋದು. ಮೇನ್ ಫಂಕ್ಷನ್ ಒಳಗಡೆ ಆದರೂ ಕೂಡ ಸೇಮ್ ಸಿಂಟ್ಯಾಕ್ಸೇ ನಿಮಗೆ. ಸ್ಟ್ರಕ್ಟ್ ವೇರಿಯೇಬಲ್ ನೇಮ್, ಸ್ಟ್ರಕ್ಟ್ ಕೀವರ್ಡ್ ಒಂದು ಇಲ್ಲಿ ಯೂಸ್ ಮಾಡಬೇಕಷ್ಟೇ. ಉಳಿದಿದ್ದೆಲ್ಲ ಸ್ಟ್ರಕ್ಚರ್ ನೇಮ್, ವೇರಿಯೇಬಲ್ ನೇಮ್ ಆ್ಯಂಡ್ ವ್ಯಾಲ್ಯೂಸ್ ಆರ್ ಲಿಸ್ಟೆಡ್ ಆಸ್ ಅ ಕಾಮಾ ಸಪ್ರೇಟೆಡ್ ಲಿಸ್ಟ್. ಓಕೆ, ಇಲ್ಲಿ ಒಂದು ಪಾಯಿಂಟನ್ನು ನಾನು ನೆನ್ಪಿಟ್ಕೊಳ್ಬೇಕು. ಏನದು? ಈ ಕಾಮಾ ಸಪ್ರೇಟೆಡ್ ಲಿಸ್ಟ್ ಏನಿದೆಯಲ್ಲ, ಅದಕ್ಕೆ ಈ ಸ್ಟ್ರಕ್ಚರ್ ಮೆಂಬರು ಮತ್ತು ಈ ವ್ಯಾಲ್ಯೂಸಿಗೆ ಮ್ಯಾಚ್ ಆಗಬೇಕು. ಐ ಮೀನ್ ರೋಲ್ ನಂಬರ್ ಅಂದರೆ ನಾನು ಇಲ್ಲಿ ರೋಲ್ ನಂಬರನ್ನೇ ಬರೀಬೇಕು, ಫಸ್ಟ್ ಒನ್ನನ್ನು, ಸೆಕೆಂಡ್ ಒನ್ ನೇಮೇ ಇರಬೇಕು, ಆ ಥರ. ಥರ್ಡ್ ಒನ್ ಕೋರ್ಸನ್ನು ಈ ಆರ್ಡರು ಇಲ್ಲಿ ಮೇಂಟೈನ್ ಆಗಬೇಕು ನಾನು ಲಿಸ್ಟ್ ಮಾಡುವಾಗ. ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೊ ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್, ದಿಸ್ ಇಸ್ ದ ಅದರ್ ವೇ ಆಫ್ ಡೂಯಿಂಗ್ ಇಟ್. ಸೊ ಇಲ್ಲಿ ಏನಾಗುತ್ತೆ, ಈಗ ಎರಡೂ ಕೇಸಲ್ಲಿ ರೋಲ್ ನಂಬರಿಗೆ 111 ಅಸೈನ್ ಆಗಿರುತ್ತೆ, ನೇಮಿಗೆ ಕಾರ್ತಿಕ್, ಕೋರ್ಸಿಗೆ BSc 2 ಆ್ಯಂಡ್ ಪರ್ಸೆಂಟೇಜು 78.99 ಅಂತ ಅಸೈನ್ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ವಿ ಇನಿಷಿಯಲೈಸ್ ಸ್ಟ್ರಕ್ಚರ್ ಮೆಂಬರ್ಸ್. ಓಕೆ, ಇಲ್ಲಿ ಒಂದು ಸಣ್ಣ ಪಾಯಿಂಟು, ಇಟ್ಸ್ ಅ ನೋಟ್. ಏನದು? ಪಾರ್ಷಿಯಲ್ ಇನಿಷಿಯಲೈಸೇಷನ್ ಮಾಡ್ಬೋದು ನಾನು. ಅಂದರೆ ನನಗೆ ಎರಡನೇ ಇನಿಷಿಯಲೈಸ್ ಮಾಡಿದರೆ ಸಾಕು, ರೋಲ್ ನಂಬರ್ ನೇಮ್ ಎರಡೇ ಮಾಡಬೇಕು ಅಂತ ಇಟ್ಕೊಂಡ್ರೆ ನಾನು ಎರಡೇ ಬರೆದ್ಬಿಟ್ಬಿಡ್ಬೋದು. ದಿಸ್ ಇಸ್ ಅ ವ್ಯಾಲಿಡ್ ಸ್ಟೇಟ್ಮೆಂಟ್ ಇನ್ ಸಿ. ದಿಸ್ ಇಸ್ ಓಕೆ ಇನ್ ಸಿ.
ಅದೇ ಥರ ನನಗೆ ಒಂದು ವೇಳೆ ರೋಲ್ ನಂಬರ್ ಬೇಡ, ನೇಮ್ ಮಾತ್ರ ಮಾಡ್ತೀನಿ ಅಥವಾ ಕೋರ್ಸು ನೇಮು ಎರಡೇ ಮಾಡ್ತೀನಿ, ಆವಾಗ ನಂಗೆ ಬೇರೆ ಸಿಂಟ್ಯಾಕ್ಸ್ ಇದೆ. ಏನದು, ನಾನು ಡಾಟ್ ನೇಮ್ ಅಂತ ಯೂಸ್ ಮಾಡ್ಬೋದು, ಡಾಟ್ ಕೋರ್ಸ್, ಡಾಟ್ ಮೆಂಬರ್ ನೇಮ್. ಇಲ್ಲಿ ಯಾವುದು ಬೇಡ, ಪರ್ಸೆಂಟೇಜ್ ಒಂದೇ, ದಾಟ್ ಆಲ್ಸೋ ಕ್ಯಾನ್ ಬಿ ಡನ್. ಅಥವಾ ರೋಲ್ ನಂಬರ್ ಒಂದೇ, ಅದು ಕೂಡ ಮಾಡ್ಬೋದು. ಈ ಥರ ಸ್ಟ್ರಕ್ಚರ್ ವೇರಿಯೇಬಲ್ಗಳನ್ನು ನಾನು ಇನಿಷಿಯಲೈಸ್ ಮಾಡ್ಬೋದು, ಪೂರ್ತಿ ಮಾಡ್ಬೋದು, ಅಥವಾ ಪಾರ್ಷಿಯಲಿ ಮಾಡ್ಬೋದು. ಏನು ಮಾಡಿ ನೀವು ರೈಟ್ ಸಿ ಪ್ರೋಗ್ರಾಮ್, ಒಂದು ಸ್ಟೂಡೆಂಟ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ವಿತ್ ಸ್ಟೂಡೆಂಟ್ ಮೆಂಬರ್ಸ್ ಏನೇನು, ರೋಲ್ ನಂಬರ್, ನೇಮ್, ಕೋರ್ಸ್ ಆ್ಯಂಡ್ ಪರ್ಸೆಂಟೇಜ್. ಇದಿಷ್ಟು ಮಿನಿಮಮ್ಮು. ನಿಮ್ಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮೆಂಬರ್ಸನ್ನು ಆ್ಯಡ್ ಮಾಡ್ಕೋಬೋದು ವಿತ್ ಅ ಪ್ರಾಪರ್ ಡೇಟಾ ಟೈಪ್. ಓಕೆ, ಆಮೇಲೆ ಅವುಗಳನ್ನು ಇನಿಷಿಯಲೈಸ್ ಮಾಡಿ. ಜಸ್ಟ್ ಇನಿಷಿಯಲೈಸ್ ದಮ್, ಡಿಕ್ಲೇರ್ ಅ ವೇರಿಯೇಬಲ್, ಇನಿಷಿಯಲೈಸ್ ದಮ್ ಆ್ಯಂಡ್ ಡಿಸ್ಪ್ಲೇ ದ ವ್ಯಾಲ್ಯೂಸ್. ಅಷ್ಟೇ, ಒಂದು ಚಿಕ್ಕ ಸಿ ಪ್ರೋಗ್ರಾಮನ್ನು ನೀವು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ.